ಹುಬ್ಬಳ್ಳಿಯಲ್ಲಿ ವಿಜಯಾನಂದ ಕಾಶ್ಯಪನವರು ಆಡಿರುವಂತಹ ಒಂದು ಮಾತು ಈ ಪಂಚಮಸಾಲಿ ಪೀಠದ ಅಧ್ಯಕ್ಷರ ಬದಲಾವಣೆಗೆ ಚಿಂತನೆಗಳಾಗ್ತಾ ಇದೆಯಾ ಅನ್ನೋದು ಒಂದು ಕುತೂಹಲ ಕಾರಣ ಆಗ್ತಾ ಇದೆ. ಮತ್ತೋರ್ವ ಗುರುವನ್ನ ನೇಮಕ ಮಾಡ್ತೀವಿ ಅಂತ ಅವ್ರು ಹೇಳಿದಾರಂತೆ. ಹಾಗೂ ನಾನು ಕಾನೂನು ಹೋರಾಟಕ್ಕೂ ಸಿದ್ಧ ಅಂತ ಸವಾಲನ್ನ ಇದೇ ಪಂಚಮಸಾಲಿ ಪೀಠದ ಟ್ರಸ್ಟಿ ಆಗಿರುವಂತಹ ವಿಜಯಾನಂದ ಕಾಶ್ಯಪನವರು ಹೇಳಿದ್ದಾರೆ. ಹೀಗಾಗಿ ಜಟಾಪಟಿ ಮುಂದುವರಿತಾ ಇದೆ. ಸಂಧಾನ ಗಿಂಧಾನ ಎಲ್ಲ ತಾತ್ಕಾಲಿಕ, ಇನ್ನೂ ಮನಸ್ತಾಪಗಳು ಮುಂದುವರಿತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಹೇಳಿದಾರಲ್ಲ, ನಾವು ಬಿಟ್ಟು ಹೋಗ್ತೀವಿ, ನಾವು ಮಲಪ್ರಭಾ ನದಿ ಹೋಗೋರಿಗೆ ಯಾಕೆ ನಾವು ನಿಲ್ಸಕ್ಕಾಗತ್ರಿ? ಹೋಗೋರು ಅಂದ್ರೆ ಹೋಗೋರ ನಾವು ತಳ್ತಾ ಇಲ್ಲ, ನಾವು ಹೋಗು ಅಂತ ಹೇಳ್ತಾ ಇಲ್ಲ. ಅವ್ರಾಗ್ಲಿ ಹೋದ್ರೆ ಸಂತೋಷ. ನೋಡ್ರಿ, ದಬ್ಬಾಳಿಕೆ ಏನಾದ್ರು ಮಾಡೋದಾಗಿದ್ರ ಇಷ್ಟೊತ್ತಿಗೆ ನೋಟಿಸ್ ಕೊಟ್ಟು ನಾವು ಹೊರಗೋಗ್ರಿ ಅಂತ ಕಿಚ್ಚಾಕಕ್ಕಾಗಲ್ಲ. ನನ್ನ ಕಡೆ ಆಗಲ್ಲ. ಬೇಡ, ಅದೆಲ್ಲ ಬೇಡ. ಇಲ್ಲ, ನಾವು ಹೇಳ್ತಾ ಇಲ್ಲ. ಅವರು ಎಷ್ಟು ದಿವಸ ಸಂತೋಷವಾಗಿ ನಮ್ಮ ಮಠದಲ್ಲಿ ಇರ್ತಾರೆ, ಇರಲಿ. ನಾವು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ. ಅಲ್ಲಿ ನಮ್ಮ ಸಮಾಜ ಜನ ಬಂದವರಿಗೆ ಯಾರು ನಾವು ಮಠದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡೋರೆ ಯಾರು? ಪ್ರಸಾದ ವ್ಯವಸ್ಥೆ ಮಾಡಕ್ ಬೇಕಲ್ರಿ? ಪ್ರಸಾದ ವ್ಯವಸ್ಥೆ, ಧರ್ಮ ಚಿಂತನೆ, ಧಾರ್ಮಿಕ ಚಿಂತನೆ ಮಾಡುವಂತವ್ರು, ಸಮಾಜ ಸಂಘಟನೆ ಮಾಡುವಂತವ್ರು ಬೇಕಲ್ಲ. ನೋಡ್ರಿ, ಏನ್ ಮಾಡ್ತೀವೋ ಅದನ್ನ ಈಗ ಸದ್ಯಕ್ಕೆ ಹೇಳಲ್ಲ, ಅದು ಕಾಲ ನಿರ್ಣಯ ಮಾಡುತ್ತೆ. ಸೊ ಮಠದ ಜಗಳ ಇನ್ನೂ ಮುಂದುವರಿತಾ ಇದೆ ಅನ್ನೋದು ವಿಜಯಾನಂದ ಕಾಶ್ಯಪನವರ ಪ್ರತಿ ಮಾತಿನಲ್ಲೂ ವ್ಯಕ್ತ ಇದೆ. ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡೋರೆ ಅಂತ ಸವಾಲ್ ಹಾಕೋ ರೇಂಜಲ್ಲಿ ಮಾತಾಡ್ತಾ ಇದ್ದಾರೆ ಶಾಸಕರು. ಈ ಮಠದ ಟ್ರಸ್ಟಿಯವರು ಇವರಿಗೂ ಮತ್ತು ಕೂಡಲ ಸಂಗಮದ ಈ ಪಂಚಮಸಾಲಿ ಶ್ರೀಗಳಿಗೂ ಕೂಡ ಈ 2A ಮೀಸಲಾತಿ ವಿಚಾರದ ಹೋರಾಟದಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂತು. ಅದು ಅತಿರೇಕಕ್ಕೆ ಹೋಗಿದೆ ಅಂತ ಡೀಟೇಲ್ಸ್ ಕೊಡ್ತಾರೆ ಜಾವೇದ್. ಹಾಗಾದ್ರೆ ಉಚ್ಚಾಟನೆಯ ಸುಳಿವು ಅಂತ ಇದನ್ನು ಕನ್ಸಿಡರ್ ಮಾಡಬೇಕಾ? ಸಂಧಾನ ವಿಫಲವಾಯಿತು ಅಂತ ಕನ್ಸಿಡರ್ ಮಾಡಬೇಕಾ? ಏನೇನ್ ಮಾಹಿತಿ ಇದೆ? ನಿಜವಾಗ್ಲೂ ಮಮತಾ, ಏನು ಪಂಚಮಸಾಲಿ ಕೂಡಲ ಸಂಗಮ ಮಠದ ಪಂಚಮಸಾಲಿ ವಿಚಾರ ಈಗ ಬೀದಿಗೆ ಬಂದಿರುವಂತದ್ದು, ಇದರಲ್ಲಿ ಏನಂತ ಹೇಳಿದ್ರೆ ಈಗ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಮಠದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇಲ್ಲ, ಕೇವಲ ಹೊರಗಡೆ ಓಡಾಡ್ತಾ ಇದ್ದಾರೆ. ಅವರು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇರುವಂತ ಆರೋಪ ಈಗ ಕಾಶ್ಯಪ್ನವರು ಮಾಡಿರುವಂತದ್ದು. ಹೀಗಾಗಿ ಪರ್ಯಾಯ ವ್ಯವಸ್ಥೆಯನ್ನ ನಾವು ಈ ಮಠಕ್ಕೆ ಮಾಡ್ತೇವೆ ಅನ್ನುವಂತ ಶಬ್ದವನ್ನ ಬಳಸಿರುವಂತದ್ದು. ಯಾಕಂತ ಹೇಳಿದ್ರೆ ಸ್ವಾಮೀಜಿ ಯಾವಾಗ ಮಠದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇಲ್ಲ, ಆ ಸಂದರ್ಭದಲ್ಲಿ ನಾವು ಬೇರೆ ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಹೀಗಾಗಿ ನಾವು ಪರ್ಯಾಯ ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಜಾವೇದ್.